ಚುನಾವಣೆ ಗೆಲ್ಲಬೇಕಾಯಿತು, ಚುನಾವಣೆಗೇನೋ ಒಂದು ಜನಗಳು ಮಕ್ಮಲ್ ಟೋಪಿ ಹಾಕ್ತಾರೆ ಅಂತಾರಲ್ಲ, ಹಂಗೆ ಟೋಪಿ ಹಾಕ್ಬಿಟ್ರು, ಅನೌನ್ಸ್ ಮಾಡಿಬಿಟ್ರು. ಈಗ ಅವ್ರ ಕೈಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾವ್ಯಾವುದು ಘೋಷಣೆ ಮಾಡಿದರು ಅವೆಲ್ಲನೂ ಕೂಡ ಹಳ್ಳ ಹಿಡಿತಾ ಇದೆ. ಭಾಳ ಜನಕ್ಕೆ ಸಿಕ್ಕೇ ಇಲ್ಲ. ಚುನಾವಣೆ ಗೆಲ್ಲಬೇಕಾಯಿತು, ಚುನಾವಣೆಗೇನೋ ಒಂದು ಜನಗಳು ಮಕ್ಮಲ್ ಟೋಪಿ ಹಾಕ್ತಾರೆ ಅಂತಾರಲ್ಲ, ಹಂಗೆ ಟೋಪಿ ಹಾಕ್ಬಿಟ್ರು, ಅನೌನ್ಸ್ ಮಾಡಿಬಿಟ್ರು. ಈಗ ಅವ್ರ ಕೈಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾವ್ಯಾವುದು ಘೋಷಣೆ ಮಾಡಿದರು ಅವೆಲ್ಲನೂ ಕೂಡ ಹಳ್ಳ ಹಿಡಿತಾ ಇದೆ. ಭಾಳ ಜನಕ್ಕೆ ಸಿಕ್ಕೇ ಇಲ್ಲ. ಚುನಾವಣೆ ಗೆಲ್ಲಬೇಕಾಯಿತು ಅಲ್ವಾ ಬದ್ರುದ್ದೀನ್ ಸರ್? ಅಲ್ಲಿಗೆ ಅಂದ್ರೆ ಚುನಾವಣೆಗೋಸ್ಕರ ಘೋಷಣೆ ಮಾಡಿದ್ರು ಲೆಕ್ಕಾಚಾರ ಇಲ್ಲದೆ ಅವೈಜ್ಞಾನಿಕವಾಗಿ ಇವಾಗ ಅದನ್ನ ಅನುಷ್ಠಾನ ಮಾಡಕ್ಕೂ ಆಗ್ತಿಲ್ಲ, ವಾಪಸ್ ತಗೊಳಕ್ಕೂ ಆಗ್ತಿಲ್ಲ. ಅಡ್ಕತ್ರಿಯಲ್ಲಿ ಸಿಲುಕಿದೆ. ಅಶೋಕ್ ಅವ್ರ ಮಾತಿನ ಸಾರಾಂಶ ಇದು. ಕಾಂಗ್ರೆಸ್ ಸರ್ಕಾರ ಆಗ್ಲೂ ಪ್ರೆಷರ್ ಅಲ್ಲಿ, ಅಂದ್ರೆ ಘೋಷಣೆ ಮಾಡುವಾಗ್ಲೂ ಪ್ರೆಷರ್, ಈಗ ಅನುಷ್ಠಾನ ಮಾಡೋ ಟೈಮಲ್ಲೂ ಪ್ರೆಷರ್. ಒಟ್ನಲ್ಲಿ ಒತ್ತಡದ ಮೇಲೆ ಒತ್ತಡ ಇದೆ ಕಾಂಗ್ರೆಸ್. ಈಗ ಏನಾಗಿದೆ ಅಂದ್ರೆ ನೋಡಿ, ಒಂದ್ ನಿಮಿಷ, 30 ಸೆಕೆಂಡ್. ಅಭಿವೃದ್ಧಿ ಅಂದ್ರೆ ಏನು? ಕೇವಲ ಕಟ್ಟಡಗಳ ನಿರ್ಮಾಣ, ಮೂಲಸೌಕರ್ಯ ಕೊಡೋದೇ ಅಭಿವೃದ್ಧಿ ಅಲ್ಲ. ಇದು ಒಂದು ಅಭಿವೃದ್ಧಿಯ ಭಾಗ, ಇದು ಕಲ್ಯಾಣ. ಇದೇನು ದೊಡ್ಡ, ಇದು ಬಡವರ ಕಲ್ಯಾಣ ಅಲ್ವೇ? ಇದನ್ನು ಕೂಡ ಮಾಡುವ ಉದಾಹರಣೆಗೆ ಯಾರು ಕಾಂಗ್ರೆಸ್ನವರೇ ಹೇಳೋ ರೀತಿಯಲ್ಲಿ ತಗೊಳ್ಳೋಣ. 56,000 ಕೋಟಿ, ಇದಕ್ಕೆ 40% ಕಮಿಷನ್ ಹೋಗುತ್ತೆ ಅಂತ ಹೇಳಿದ್ರಲ್ಲ ಇವರು, ಆರೋಪ ಮಾಡಿದ್ರಲ್ಲ. 40% ಕಮಿಷನ್ 56,000 ಎಷ್ಟಾಯಿತು? 22,000 ಕೋಟಿ ಆಯಿತು. ಒಂದು ವೇಳೆ ಈ 56,000 ಕೋಟಿ ಈ ಯೋಜನೆಗಳು ಅಲ್ಲದೆ ಬೇರೆ ಇದಕ್ಕೆ ವಿನಿಯೋಗ ಆಗಿದ್ದಿದ್ರೆ 22,000 ಕೋಟಿನ ಯಾರು ತಿಮಿಂಗ್ಲಗಳು, ಯಾರ್ಯಾರು ಈ ಭ್ರಷ್ಟಕೂಪ ಹೊಡಿತಾ ಇತ್ತು. ಆ ಭ್ರಷ್ಟ ಕೂಟ ಏನಿದೆ ಅದು ಈಗ ಇದ್ರ ಬಗ್ಗೆ ಮಾತಾಡ್ತಿರೋಂಥದ್ದು. ಎಲ್ಲಿ ನಮಗೆ ಕೈ ತಪ್ಪೋಯ್ತಲ್ಲ ಈ ಹಣ ಅಂತ ಅವರು ಈಗ ಈ ಕಾಲ ಹೇಳ್ತಾರೆ. ಅಭಿವೃದ್ಧಿಗೆ ದುಡ್ಡು ಇಲ್ಲ ಅಂದರೆ, ಅಭಿವೃದ್ಧಿ ಅಂದ್ರೆ ಅವರ ಕ್ಷೇತ್ರದ ಶಾಸಕರು, ಕಾಂಗ್ರೆಸ್ ಶಾಸಕರೇ ಮಾತಾಡ್ತಾರೆ ಅಭಿವೃದ್ಧಿಗೆ ದುಡ್ಡು ಸಿಗ್ತಾ ಇಲ್ಲ ಅಂತ. ಅಭಿವೃದ್ಧಿಗೆ ದುಡ್ಡು ಅಂದರೆ ಅವನ ಕ್ಷೇತ್ರದ ಮತದಾರರಿಗೆ ಆಗಿರುವಂಥ ಬಡವರಿಗೆ ಹೋಗುವಂಥ ದುಡ್ಡು ಕಲ್ಯಾಣ ಅಲ್ವೇನು? ಇವನಿಗೆ 100 ಕೋಟಿ 50 ಕೋಟಿ ಶಾಸಕನಿಗೆ ಕೊಟ್ಟು ಅದರಲ್ಲಿ ಕಾಮಗಾರಿ ಗೊತ್ತಾಯ್ತಲ್ಲ ನಿಮಗೆ, ಅದನ್ನು ತಗೊಂಡ್ರೇನೆ ಸರ್ಕಾರ ಒಳ್ಳೇದು ಅಂತ ಹೊಗಳ್ತಾರೆ. ಬಿಡಿ, ಅದು ಶಾಸಕರ ಹೇಳಿಕೆ ಇದೆಯಲ್ಲ, ದೊಡ್ಡ ವಿಪರ್ಯಾಸ. ಇದನ್ನು ಕಲ್ಯಾಣ ಕಾರ್ಯಕ್ರಮ, ಇದರಲ್ಲಿ ಆಗಿರೋ ಲೋಪಗಳೇನು, ಇದನ್ನು ನಿಜವಾಗಿ ಬಡವರಿಗೆ ತಲುಪ್ತಾ ಇದೆಯಾ? ಒಬ್ಬರು ಶಾಸಕರು, ಕಾಂಗ್ರೆಸ್ ಆಗಲಿ BJP ಅವರಾಗಲಿ, ಯಾವುದೇ ಶಾಸಕ ಈ ಯೋಜನೆ ಆದಮೇಲೆ ವೈಫಲ್ಯಗಳೆಲ್ಲ ಆದ್ವಲ್ಲ, ನಿನಗೆ ಬರ್ತಾ ಇದೆಯಾ, ಸಂತೋಷವಾಗಿದೆಯಾ ಅಂತ ಕೇಳುವಂಥ ಪ್ರಯತ್ನ ಮಾಡಿಲ್ಲ. ಯಾಕಂದ್ರೆ ಇದರ ಯಶೋಗಾಥೆಗಳನ್ನ ನಾವು ತಗೋಬೇಕು. ಈ ಯೋಜನೆಯಿಂದ ಒಳ್ಳೇದೇನಾಗಿದೆ ಅಂತ ತಗೋಬೇಕು, ಕೆಟ್ಟದನ್ನ ಅಡ್ವರ್ಟೈಸ್ಮೆಂಟ್ ರೂಪದಲ್ಲಿ ಲೋಕಸಭಾ ಚುನಾವಣೆ ಟೈಮಲ್ಲಿ ಪ್ರಮೋಷನ್ ಮಾಡಿದ್ರು ಅಷ್ಟೇನೆ. ಎಲ್ಲಿ ಚುನಾವಣೆ ಮತ ತಪ್ಪುತ್ತ ಅಂತ ಆತಂಕ ಇತ್ತು ಕಾಂಗ್ರೆಸ್ನವರು. ಡಾಕ್ಟರ್ ಸತೀಶ್ ಅವ್ರನ್ನ ಕೇಳ್ತೀನಿ. ಈಗ ವಿಧಾನಸಭಾ ಚುನಾವಣೆಯಲ್ಲಿ 135 ಸೀಟು, ಅದ್ರಲ್ಲಿ ಎಷ್ಟು ಸೀಟು ಅಥವಾ ಎಷ್ಟು ಪರ್ಸೆಂಟೇಜ್ ಆಫ್ ವೋಟು ಈ ಗ್ಯಾರಂಟಿಗಳನ್ನ ನೋಡಿ ನಂಬಿ ಕೊಟ್ಟರೋ ಗೊತ್ತಿಲ್ಲ ಸರ್. ಬಟ್ ಬಂದಿದೆ ಅನ್ನೋದಂತೂ ನಿಜ. ಗ್ಯಾರಂಟಿಗಳನ್ನ ನಂಬೇನೆ ಕಾಂಗ್ರೆಸ್ ಒಂದಷ್ಟು ಜನ ಮತ ಹಾಕಿದ್ದಾರೆ ಅನ್ನೋದನ್ನ ನಾವು ಅಲ್ಲಗಳೆಯೋ ಹಾಗಿಲ್ಲ. ಈಗ ಅದ್ರಲ್ಲಿ ಚಿಕ್ಕ ಬದಲಾವಣೆ ತಂದ್ರು ಕೂಡ ಮತದಾರರಿಗೆ ಮೋಸ ಮಾಡ್ದಂಗಲ್ವಾ? ಪರಿಷ್ಕರಣೆ ಅನ್ನೋ ಹೆಸರಲ್ಲಿ ಏನೇ ಚೇಂಜ್ ಮಾಡಿದ್ರು ಮತದಾರರಿಗೆ ಮೋಸ ಅಲ್ವಾ? ಹೌದು, ಯಾಕಂತ ಹೇಳಿದ್ರೆ ಇವಾಗ ಸ್ಪಷ್ಟವಾಗಿ ಇವರು ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ ನೋಡಿ. ಇವಾಗ ನೀವು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿದ್ರೆ ಅದು ಒಂದು ಲೈವ್ ಸಾಕ್ಷಿ. ಯಾಕಂದರೆ ಎಲ್ರಿಗೂ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಕೊಡಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಒಂದು ಸರ್ಕಾರವನ್ನು ಇವರು ರಚನೆ ಮಾಡೋದಕ್ಕೆ ಮುಂಚೆ, ಅಂದರೆ ಅಧಿಕಾರಕ್ಕೆ ಬರಬೇಕಾದ್ರೆ ಸಹಜವಾಗಿ ಪಕ್ಷಗಳು ಈ ರೀತಿಯ ಜನರಿಗೆ ಪ್ರಣಾಳಿಕೆ ಮುಖಾಂತರ ತಮ್ಮ ಯೋಜನೆಗಳು ಏನು ನಾವು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಇವರು ಆ ರಾಜ್ಯದ ಹಣಕಾಸಿನ ಪರಿಸ್ಥಿತಿನೂ ಸಹ ಅಧ್ಯಯನ ಮಾಡಿರಬೇಕಾಗ್ತದೆ. ಮತ್ತು ಅದಕ್ಕೆ ಮುಂಚೆ ಒಂದು ಹೋಮ್ವರ್ಕನ್ನು ಮಾಡ್ಕೋಬೇಕಾಗ್ತದೆ. ಯಾರು ಇದರ ನಿಜವಾದ ಫಲಾನುಭವಿಗಳು ಇರ್ತಾರೆ ಅಂಥವ್ರನ್ನ ನಾವು ಆಯ್ಕೆ ಮಾಡ್ಕೊಂಡು ಇಡಬೇಕು. ಈಗ ನೀವು ಬಸ್ ಇದ್ರದ್ದು, ನಾನು ಯಾಕಂತ ಹೇಳಿದ್ರೆ ಇವಾಗ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ದೆಹಲಿಯಲ್ಲಿ ಕೊಟ್ಟು ಅದನ್ನು ಸರ್ಪ್ಲಸ್ ಬಜೆಟಲ್ಲಿ ತೊಗೊಂಡೋದ್ವಿ. ನಾವು ಗ್ಯಾರಂಟಿ ಬಗ್ಗೆ ನಾವು ಚಕಾರ ಎತ್ತಲ್ಲ. ಆದರೆ ಒಂದು ಸರ್ಕಾರ, ಒಂದು ಜವಾಬ್ದಾರಿಯುತ ಸರ್ಕಾರ ಏನು ಮಾಡಬೇಕು ಅಂದರೆ ಆ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸ್ಬೇಕು. ಹಣವನ್ನು ಹೇಗೆ ಹೊಂದಿಸ್ಬೇಕು ಅಂತ ಹೇಳಿದ್ರೆ, ಜನರ ಮೇಲೆ ತೆರಿಗೆಯನ್ನು ಹಾಕಿ ಹೊಸದಾಗಿ ಈಗ ಪೆಟ್ರೋಲ್ ಮೇಲೆ ಸೆಸ್ ಹಾಕಿದ್ರು, ಆಮೇಲೆ ಅಬಕಾರಿ ಇದ್ರದ್ದು ಆ ರೇಟ್ಗಳನ್ನ ರೈಸ್ ಮಾಡಿದ್ರು. ಜನಗಳ ದುಡ್ಡನ್ನು ತೆಗೆದು ಇಲ್ಲೂ ಕೊಡೋದಲ್ಲ, ಅಲ್ಲಿ ಆಡಳಿತದಲ್ಲಿ ಆಗ್ತಕ್ಕಂಥ ದುಂದು ವೆಚ್ಚ, ಆ ದುಂದು ವೆಚ್ಚವನ್ನು ತಪ್ಪಿಸ್ಬೇಕು. ಇದು ನಿಜವಾದ ಒಂದು ಜನಪರ ಸರ್ಕಾರ ಚಾಲೆಂಜಿಂಗ್ ಆಗಿ ತಗೋಬೇಕಾಗಿತ್ತು. ಆದರೆ ಇಲ್ಲಿ ಯಾವುದೇ ರೀತಿಯ ನನಗೆ ನೋಡ್ತಾ ಇದ್ದಂಗೆ ಆ ಥರ ಚಾಲೆಂಜಿಂಗ್ ಆಗಿ ಇರ್ತಕ್ಕಂಥದ್ದು ಯಾವುದೂ ಆಗಿಲ್ಲ. ಯಾಕಂದರೆ ಲಾಸ್ಟ್ ಬಜೆಟನ್ನು ನೋಡಿದ್ರೆ ತಾವು 85,000 ಕೋಟಿ ಸಾಲನೂ ಮಾಡಿದ್ದಾರೆ, ಮತ್ತು ಇನ್ನೊಂದು ಬಾರಿ ಇದರಲ್ಲಿ 1 ಲಕ್ಷ ಕೋಟಿ ಸಾಲನೂ ಮಾಡಿದ್ದಾರೆ ರಾಜ್ಯದ ಮೇಲೆ. ಸೊ ಈ ರೀತಿ ಸಾಲ ಮಾಡೋದ್ರಿಂದ ಮತ್ತು ಇದು ಏನು ಯಾವ ರೀತಿಯ ಇದು ಪ್ರಯೋಜನಕ್ಕೆ ಬಂತು? ಇದು ಒಂದು ಕಡೆ ರಾಜ್ಯವನ್ನು ಸಾಲದ ಮೇಲೂ ಸಿಲುಕಿಸ್ತು, ಇನ್ನೊಂದು ಕಡೆ ಆ ಯೋಜನೆನೂ ಹೋಗಲ್ಲ. ನೆಕ್ಸ್ಟ್ ಇವರು ಅಧಿಕಾರಕ್ಕೆ ಬರ್ತಾರೋ ಬರಲ್ವೋ ಆ ರೀತಿಯ ಒಂದು ಇದಾಯಿತು. ಈಗ ಯಶಸ್ವಿಯಾಗಿ ಇವತ್ತು ದೆಹಲಿಯಲ್ಲಿ ಯಾಕೆ 3 ಬಾರಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಬರ್ತದೆ?
ಯಾಕಂತ ಹೇಳಿದ್ರೆ ಒಂದೇ ಒಂದು ಸಣ್ಣ ಎಕ್ಸಾಂಪಲ್, ಒಂದು ಬ್ರಿಡ್ಜ್ ಮಾಡೋ ಕೆಲಸದಲ್ಲಿ 700 ಕೋಟಿ 800 ಕೋಟಿ ಅಂತೇಳಿ ವೆಚ್ಚವನ್ನ ಕೊಟೇಶನ್ ಮಾಡ್ತಾರೆ. 500-550 ಕೋಟಿಗೆ ದೆಹಲಿ ಆಮ್ ಆದ್ಮಿ ಪಕ್ಷದ ರೋಲ್ ಮಾಡೆಲ್ ಕರ್ನಾಟಕದಲ್ಲೂ ಅಂತ ಹೇಳಿ ಅಲ್ಲಲ್ಲ ಬರ್ಬೇಕಲ್ವಾ? ಎಲ್ಲೇ ಆದ್ರೂ ಒಂದು ಒಳ್ಳೆಯ ಜನಪರ ಸರ್ಕಾರ ಕರಪ್ಷನ್ ಕಂಟ್ರೋಲ್ ಅಲ್ಲ ಆಯ್ತಾ ಅನ್ನೋ ಪ್ರಶ್ನೆಗೆ ಅಲ್ಲ, ನಾನು ಕರಪ್ಷನ್ ಕಂಟ್ರೋಲ್ ಅಲ್ಲ ಆಯ್ತಾ ಅಂತ ಕೇಳಿದ್ರೆ ಆ ಕರಪ್ಷನ್ ಅನ್ನು ನಿಲ್ಲಿಸಬೇಕು. ಅಲ್ಲ ಮತ್ತೆ ಬಿಜೆಪಿ ಇವಾಗ ಕೊಟ್ಟ ಮೇಲೆ ಇದಿಲ್ಲ ಅಂತ ಮಧ್ಯಪ್ರದೇಶದಲ್ಲಿ ಇವರು ಸಿಲಿಂಡರ್ ಉಚಿತ ಅಂತ ಹೇಳಿ ವಾಪಸ್ ತಗೊಂಡ್ರು. ನೋಡಿ, ಜನಗಳಿಗೆ ಮಕ್ಮಲ್ ಟೋಪಿ ಹಾಕುವ ಪಕ್ಷಗಳು ಆಗ್ತಾನೆ ಇದಾವೆ, ಅದು ನಿಲ್ತಾ ಇಲ್ಲ. ಅದು ಎಲ್ಲಾ ಪಕ್ಷಗಳು ಮಾಡಿದೆ. ಆದರೆ ಅದನ್ನ ಅವರು ತಿಳ್ಕೋಬೇಕು. ಇವಾಗ ಮಧ್ಯಪ್ರದೇಶದಲ್ಲಿ ಬಿಜೆಪಿನವ್ರು ಸಿಲಿಂಡರ್ ಉಚಿತವಾಗಿ ಕೊಡ್ತೀನಿ ಅಂತ ಸಾಲಿಡ್ ಬಹುಮತ ಬಂತು. ಎಲ್ಲಿ ಕೊಟ್ರು ಇವರು? ರಾಜಸ್ಥಾನದಲ್ಲಿ ಎಲ್ಲಿ ಕೊಟ್ರು? ಘೋಷಣೆನೇ ವಾಪಸ್ ತಗೊಂಡ್ರು. ನೋಡಿ, ಜನಗಳಿಗೆ ನಾವು ಇಂಥದ್ದು ಕೊಡ್ತೀವಿ ಅಂತ ಹೇಳೋದು ತಪ್ಪಲ್ಲ, ಆದ್ರೆ ಕಷ್ಟನ ಸುಖನ ಅದನ್ನ ಕೊಡ್ಲೇಬೇಕು. ಅದು ಇವರು ಆಡಳಿತವನ್ನ ಯಾವ ರೀತಿ ಯಾವ ಶೈಲಿಯಲ್ಲಿ ನಿರ್ವಹಿಸ್ತಾರೆ ಅದು ಪ್ರಶ್ನೆ ಆಗ್ತದೆ. ಮತ್ತೆ ಮುಖ್ಯವಾಗಿ ಅವರ ಸಚಿವರು ಶಾಸಕರಿಗೆ ಅದು ತಿಳುವಳಿಕೆ ಇರಬೇಕು. ಮೊದಲು ಈ ಕಾಂಗ್ರೆಸ್ ನಲ್ಲಿ ಏನಾಗಿದೆ ಗೊಂದಲ ಅಂತ ಹೇಳಿದ್ರೆ, ಅದೇ ಸರ್ ಹೇಳಿದಾಗೆ ಈ ಯೋಜನೆ ಬಗ್ಗೆ ಅವ್ರಿಗೆ ದೊಡ್ಡ ಅಮೌಂಟ್ ಹೋಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ನನ್ನ ಕ್ಷೇತ್ರಕ್ಕೆ ಬಿಡ್ಗಾಸ್ ಬಂದಿಲ್ಲ ಅಂತ ಹೇಳಿ ಒಂದು ಗೊಂದಲವನ್ನ ಸೃಷ್ಟಿ ಮಾಡಿ ಒಂದು ಒಳ್ಳೆ ಯೋಜನೆಯನ್ನು ಬಗ್ಗೆ ಭಾರತಕ್ಕೆ ಇದು ಪಾಪ ಬಿಜೆಪಿ ಹೇಳ್ತಿದ್ರು, ಒಂದು ಸರ್ಕಾರಕ್ಕೆ ₹1 ಉಳಿದ್ರು ಅದು ಜನರ ಹಣ. ಈಗ ಭಾರತಕ್ಕಿಯಲ್ಲಿ ನೋಡಿ, ಅವತ್ತು ಇವರು ಎಲೆಕ್ಷನ್ ಇತ್ತು, ಅವರು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಾಗ ನಮ್ಮನ್ನ ಊರೂರು ಅಲ್ಸಿದ್ರು, ಅಕ್ಕಿ ಕೊಟ್ಟಿಲ್ಲ. ಇವತ್ತು ₹34 ಕೊಟ್ಟು ಯಥೇಚ್ಛವಾಗಿ ತಗೋತದೆ. ಇವಾಗ ₹28 ಕೊಡ್ತೀವಿ ಬನ್ನಿ ಅಂದ್ರು. 20,000 ಮೆಟ್ರಿಕ್ ಟನ್ 200 ಕೋಟಿ ರೂಪಾಯಿ ನಮ್ಮ ರಾಜ್ಯಕ್ಕೆ ಹೊರೆ ಆಯ್ತು ಒಂದು ವರ್ಷಕ್ಕೆ. ಇದನ್ನ ಯಾರು ಕೊಡ್ತಾರೆ? ಬಿಜೆಪಿನವರು ಜನರು ಹೋಗ್ಲಿ ಅದು ಹಣ ಅಂತಿದ್ದಿದ್ರೆ, ಅಕ್ಕಿ ಹೋಗ್ಲಿ ಅಂತ ಹೇಳಿದ್ರೆ, ತಗೊಳಪ್ಪ ನನ್ ಗೋಡನಲ್ಲಿ ಅಕ್ಕಿ ಕೊಳಿತಾ ಇದೆ ನಾನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಒಂದು ಬದ್ಧತೆಯನ್ನ ತೋರಿಸಬೇಕಾಗಿತ್ತು. ಇವಾಗ ಏನೋ ಒಂದ್ ಕಲ್ಲು ಹೊಡಿತಾರಲ್ಲ, ಅದನ್ನ ನಾನು ಒಪ್ಪೋದಿಲ್ಲ. ಕಲ್ಲು ಹೊಡಿತಿರೋದು ಬರೀ ಬಿಜೆಪಿ ಜೆಡಿಎಸ್ ನೀವು ಅನುದಾನದ ವಿಚಾರ ಮಾತಾಡಿದ್ರಿ. ನಾನು ಮೋಹನ್ ವಿಶ್ವ ಅವ್ರನ್ನ ಕೇಳ್ತೀನಿ, ನೀವೇ ಉತ್ತರ ಕೊಡ್ಬೇಕು. ನಾನು ಮೋಹನ್ ವಿಶ್ವ ಅವ್ರಿಗೆ ಕೇಳ್ತೀನಿ, ನೀವು ಅನುದಾನ ಅಂತಂದ್ರಿ, ಮೊದಲ ಬಜೆಟ್ ಸಿದ್ದರಾಮಯ್ಯ ಅವರ 2ನೇ ಅವಧಿಯ ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಶಾಸಕರನ್ನೆಲ್ಲ ಕೂರಿಸ್ಕೊಂಡು ಹೇಳಿದ್ರಂತೆ, 1 ವರ್ಷ ಯಾರು ಕೇಳಬೇಡ್ರಪ್ಪ ಅನುದಾನದ ವಿಚಾರ, ಯಾಕಂತಂದ್ರೆ ನಾವು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕು. 1 ವರ್ಷ ಪಾಪ ಸುಮ್ಮನೆ ಇದ್ರು, ಅಲ್ಲೊಬ್ರು ಇಲ್ಲೊಬ್ರು ಮಾತನಾಡಿದ್ ಬಿಟ್ರೆ ಇನ್ ಎಷ್ಟು ದಿನ ಸುಮ್ಮನೆ ಇರ್ತಾರೆ ಶಾಸಕರಾದ್ರು ಪಾಪ? ಯಾಕಂದ್ರೆ ಅವ್ರು ಹೋಗ್ಬೇಕು ಕ್ಷೇತ್ರಕ್ಕೆ, ಕೇಳ್ದಲ್ಲೇ ಇರ್ತಾರ ಜನ. ಒಂದು ಚರಂಡಿ, ಒಂದು ರಸ್ತೆ, ಅಟ್ಲೀಸ್ಟ್ ಒಂದು ಶಾಲೆ ರಿಪೇರಿ. ನೀವು ಕೌಂಟರ್ ಮಾಡಿ, ಆಗ್ಲಿಂದ ಭಯ ಹಾಕಿಲ್ಲ, ಸುಮ್ಮನೆ ಕೇಳಿಸ್ಕೊಳ್ಳಿ ಆಯ್ತಾ? ನೋಡಿ, ಈಗ ಒಂದು ಬೇಸಿಕ್ ಆರ್ಥಿಕ ಸಮೀಕ್ಷೆ, ಬೇಸಿಕ್ ನಾನು ಹೇಳ್ಬಿಡ್ತೀನಿ ನೋಡೋಣ. ಸಿದ್ದರಾಮಯ್ಯನವರು ಪ್ರೆಸೆಂಟ್ ಮಾಡಿರೋ ಬಜೆಟ್ ಪ್ರಕಾರ ಇವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋಕೋಸ್ಕರ ನಂದಿನಿ ಬೆಲೆ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರು, ಎಲೆಕ್ಟ್ರಿಸಿಟಿ ಬಿಲ್ ಒಂದ್ ಕಡೆ ಜಾಸ್ತಿ ಮಾಡಿದ್ರು, ಆಯ್ತಲ್ಲ. ನೆಕ್ಸ್ಟ್ BMTC ಬಸ್ ದರಗಳು ಕೆಲವು ಕಡೆ ಎಲ್ಲ ಸಿಕ್ಕಾಪಟ್ಟೆ ಏರ್ಸ್ಬಿಟ್ಟಿದ್ದಾರೆ, ಅದು ಗೊತ್ತಾಗಿಲ್ಲ ತುಂಬಾ ಜನಕ್ಕೆ. ನೆಕ್ಸ್ಟ್ ಸ್ಟಾಂಪ್ ವ್ಯಾಲ್ಯೂಯೇಷನ್ ರೇಟ್ ಡಬಲ್ ಮಾಡಾಕ್ಬಿಟ್ರು ಎಲ್ಲಾ ಕಡೆನೂ. ಅಬಕಾರಿ ಶುಲ್ಕ ಅಂತೂ ಒಂದೊಂದ್ ತಿಂಗಳಿಗೂ ಏರ್ಕೊಂಡು ಹೋಗ್ತಾ ಇದೆ ಎಲ್ಲಾ ಕಡೆನೂ. ಇಷ್ಟಾಗಿ ಇಲ್ಲಿಂದ ಹೆಚ್ಚಿನ ತೆರಿಗೆ ಸಂಗ್ರಹವಾದ ನಂತರವೂ ಕೇಳಿಸ್ಕೊಳ್ಳಿ, ಇಷ್ಟಾಗಿ ಹೆಚ್ಚಿನ ತೆರಿಗೆ ಸಂಗ್ರಹ ಆಗ್ತಿದೆ ಅಂತ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟ ನಂತರವೂ ಸಹ ನೋಡಿ, ಬಡ್ಜೆಟ್ ಫಿಗರ್ ಹೇಳ್ತೀನಿ, 23-24ರಲ್ಲಿ ಕೇಂದ್ರ ಸರ್ಕಾರದ ಸಾಲ 6,254 ಕೋಟಿ, ಬಹಿರಂಗ ಮಾರುಕಟ್ಟೆ ಸಾಲ 77,063 ಕೋಟಿ, NSS NCDC ಸಾಲ 2,500 ಕೋಟಿ, ಅದು ಬಿಟ್ಟು ಮಿಸ್ಲೇನಿಯಸ್ ಸಾಲಗಳು 100 ಕೋಟಿ, ಒಟ್ಟು 85,928 ಕೋಟಿ. ನೆಕ್ಸ್ಟ್ 24-25ಕ್ಕೆ ಬಂದ್ರೆ ಕೇಂದ್ರ ಸರ್ಕಾರದ ಸಾಲ 6,800 ಕೋಟಿ, ಬಹಿರಂಗ ಮಾರುಕಟ್ಟೆ ಸಾಲ 96,840 ಕೋಟಿ, ಬೇರೆದೆಲ್ಲ ಸೇರಿಸ್ಕೊಂಡು ಒಟ್ಟು 1,05,496 ಕೋಟಿ. ಅಂದ್ರೆ ಬೆಲೆ ಏರಿಕೆ ಮಾಡಿ ತೆರಿಗೆ ಸಂಗ್ರಹ ಆದ ಮೇಲೂ ಸಹ 2 ವರ್ಷನೂ ಸೇರಿ 1,90,000 ಕೋಟಿ ಎಕ್ಸ್ಟ್ರಾ ಸಾಲ ಮಾಡಿದ್ದಾರೆ. ಅಂದ್ರೆ ಬಂದಂತ ಹಣ ಎಲ್ಲಿಗೋಯ್ತು? ತಿಂದವ್ರು ಯಾರು? ಒಂದ್ ಕಡೆ ಬೆಲೆ ಏರಿಕೆನೂ ಮಾಡಿ ತೆರಿಗೆ ಸಂಗ್ರಹ ಆಗ್ತದೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ, ಒಂದ್ ಕಡೆ ಸಾಲನೂ ಮಾಡ್ತೀರಾ. ಇದು ಬೇಸಿಕ್ ಕ್ವಶನ್, ಉತ್ತರ ಕೊಡ್ಲಿ ಅವರು. 2ನೇ ಪ್ರಶ್ನೆ, ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ದೆಹಲಿ ಮಾಡಲ್ ಬಗ್ಗೆ ಬಹಳ ಹೊಗಳ್ತಾ ಇದ್ರು. ದೆಹಲಿ ಅನ್ನೋದು ನ್ಯಾಷನಲ್ ಕ್ಯಾಪಿಟಲ್. ದೆಹಲಿನಲ್ಲಿ ನಿಮಗೆ ರೈತರು ಅನ್ನೋ ಕಾನ್ಸೆಪ್ಟ್ ಇಲ್ಲ, ಡ್ಯಾಮ್ ಕಟ್ಟಬೇಕು ಅಂತ ಏನೂ ಇಲ್ಲ ಅಲ್ಲಿ, ಆಯ್ತಲ್ಲ. ಹೈಯೆಸ್ಟ್ ತೆರಿಗೆ ಕಲೆಕ್ಷನ್ ಆಗುವಂತ ಜಾಗ ಅದು, ಬಿಕಾಸ್ ಕಮರ್ಷಿಯಲ್ ಕ್ಯಾಪಿಟಲ್ ಅದು, ಆಯ್ತಲ್ಲ.
ಅದನ್ನ ಮ್ಯಾನೇಜ್ ಮಾಡೋದು ಈಸಿ. ಅಷ್ಟು ಮ್ಯಾನೇಜ್ ಮಾಡಿದ ನಂತರವೂ ಬ್ರೇಕ್